ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರೀತಿಯ ನಮಸ್ಕಾರಗಳು. 2024-25ನೇ ಸಾಲಿನಲ್ಲಿ ದ್ವಿತೀಯ PUCಯಲ್ಲಿ ವಿಜ್ಞಾನ, ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಉತ್ತೀರ್ಣಗೊಂಡು ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಕೋರ್ತಾ, ಹಾಗೆಯೇ ಅನುತ್ತೀರ್ಣಗೊಂಡು ಈಗಾಗಲೇ ಪರೀಕ್ಷೆಯನ್ನು ಎದುರಿಸಿ ಫಲಿತಾಂಶದ ನಿರೀಕ್ಷೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಒಳಿತನ್ನು ಬಯಸ್ತಾ 35 ವರ್ಷಗಳ ಇತಿಹಾಸ ಇರುವ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಎ ಗ್ರೇಡನ್ನು ಹೊಂದಿರತಕ್ಕಂಥ ಮೊದಲ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಈ ಹೋಬಳಿ ಮಟ್ಟದಲ್ಲಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 25 ವಿದ್ಯಾರ್ಥಿಗಳ ಪ್ರವೇಶಾತಿಯಿಂದ ಆರಂಭಗೊಂಡು ಇಂದು 750 ವಿದ್ಯಾರ್ಥಿಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರತಿಷ್ಠಿತ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. BA BCom ತರಗತಿಗಳನ್ನು ಹೊಂದಿದ್ದು ಉತ್ತಮ ಅನುಭವಿ ಹಾಗೂ ಪರಿಣಿತ ಬೋಧಕ ಸಿಬ್ಬಂದಿಗಳನ್ನು ಒಳಗೊಂಡಿದೆ. NSS, ಕ್ರೀಡೆ, ರೆಡ್ ಕ್ರಾಸ್, ಸ್ಕೌಟ್ ಆ್ಯಂಡ್ ಗೈಡ್ಸ್ ಮುಂತಾದ ವಿಭಾಗಗಳನ್ನು ಹೊಂದುವುದರ ಮೂಲಕ ಸುಸಜ್ಜಿತವಾದ ಕಂಪ್ಯೂಟರ್ ಲ್ಯಾಬ್, ಗ್ರಂಥಾಲಯ, ಆಡಿಟೋರಿಯಂ, ಆಟದ ಮೈದಾನ, ಮಹಿಳಾ ವಿಶ್ರಾಂತ ಕೊಠಡಿ, ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಉತ್ತಮ ಗಾರ್ಡನ್ ವ್ಯವಸ್ಥೆ ಕಲ್ಪಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಸದೃಢ ಹೊಂದಲು ಅವರ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕೆ ಕಾಲೇಜಿನ ಎಲ್ಲ ಬೋಧಕ ಸಿಬ್ಬಂದಿಗಳು ಶ್ರಮಿಸುತ್ತಿರತಕ್ಕಂಥದ್ದು ಶ್ಲಾಘನೀಯವಾಗಿದೆ. ಅಷ್ಟೇ ಅಲ್ಲದೆ ಪ್ರತಿ ದಿವಸ ತರಗತಿಗಳ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡ್ತಕ್ಕಂಥದ್ದು ಕೂಡ ಹೊಸ ಮೈಲಿಗಲ್ಲನ್ನು ಈ ಕಾಲೇಜು ಸೃಷ್ಟಿಸಿದೆ. ವರ್ಷದಿಂದ ವರ್ಷಕ್ಕೆ ಕಾಲೇಜು ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು, ವೈಯಕ್ತಿಕವಾಗಿ ವಿದ್ಯಾರ್ಥಿಗಳು 95%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಕಾಲೇಜಿನಲ್ಲಿ 2025-26ನೇ ಸಾಲಿಗೆ BA BCom ಪ್ರಥಮ ವರ್ಷಕ್ಕೆ ಪ್ರವೇಶಾತಿ ಆರಂಭಗೊಂಡಿದ್ದು, ಪ್ರವೇಶಾತಿಯನ್ನು ಪಡೆಯಲು ಈ ಮೂಲಕ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂದಾಕಿನಿ ಎಂ ಪಾಟೀಲ್ ಅಂತ, HOD ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, GFGC ಬಂಕಾಪುರ್. ಈಗಾಗಲೇ 2025 ಮತ್ತು 26ನೇ ಶೈಕ್ಷಣಿಕ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ನಮ್ಮ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ನಾವು 2 ಉಪನ್ಯಾಸಕರು, ಪೂರ್ಣಕಾಲಿಕ ಉಪನ್ಯಾಸಕರಿದ್ದೇವೆ. ಒಬ್ಬ ಅರೆಕಾಲಿಕ ಉಪನ್ಯಾಸಕಿ ಇದ್ದಾರೆ. ಮತ್ತು ಒಟ್ಟು BA ಮತ್ತು BCom ವಿದ್ಯಾರ್ಥಿಗಳು ಸಂಖ್ಯೆ 280 ವಿದ್ಯಾರ್ಥಿಗಳು ಅರ್ಥಶಾಸ್ತ್ರದ ವಿಷಯವನ್ನು ಓದ್ತಾ ಇದ್ದಾರೆ. ಅರ್ಥಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ಸಾಕಷ್ಟು ವಿಫಲವಾದಂತಹ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಇದೆ. ಮತ್ತು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಗಣಿತಶಾಸ್ತ್ರ ವಿಷಯಗಳು ಬರುವುದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳಕ್ಕೆ ಸಾಧ್ಯವಿದೆ. ನಮ್ಮ ಹಳೆಯ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆದುಕೊಂಡು ಉನ್ನತ ಶಿಕ್ಷಣಕ್ಕೆ ಬಹಳಷ್ಟು ಸಹಾಯಕಾರಿಯಾಗಿದೆ. ಅದೇ ರೀತಿ ಮತ್ತು ಎಕನಾಮಿಕ್ಸ್ ಓದುವಂತಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಕನ್ಸಲ್ಟಿಂಗ್ ವಿಭಾಗದಲ್ಲಿ ಸಾಕಷ್ಟು ಅವಕಾಶಗಳಿದೆ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ಷೇರು ಮಾರುಕಟ್ಟೆಗಳಲ್ಲಾಗಿರ್ಬೋದು. ಅದರ ಜೊತೆಗೆ ಇನ್ನೂ ಉನ್ನತವಾದಂತಹ ಗುರಿಯನ್ನು ಇಟ್ಕೊಂಡಿದ್ರೆ IAS ಮಾಡುವಂತಹ ಒಂದು ಇಂಡಿಯನ್ ಎಕನಾಮಿಕ್ ಸರ್ವಿಸನ್ನು ತೆಗೆದುಕೊಳ್ಳುವಂತಹ ಅವಕಾಶಗಳು ಸಹಿತ ವಿದ್ಯಾರ್ಥಿಗಳಿಗೆ ಇದಾವೆ. ಮತ್ತು ಗೌರ್ಮೆಂಟ್ ಸೆಕ್ಟರಲ್ಲಿ ಸಹಿತ ಸಾಕಷ್ಟು ಅವಕಾಶಗಳು ಅದಾವು. ಪಾಲಿಸಿ ಮೇಕರ್ ಆಗ್ಬೋದು ವಿದ್ಯಾರ್ಥಿಗಳು, ನೀತಿ ಆಯೋಗದಲ್ಲಿ ಕೆಲಸ ಮಾಡ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡುವಂಥ ಅವಕಾಶಗಳದಾವು. ಅನೇಕ ಬ್ಯಾಂಕಿಂಗ್ ಕ್ಷೇತ್ರಗಳು ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ಆಗ್ತಾ ಇದ್ದಾವೆ. ಅಂತಹ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಸಹಿತ ಅರ್ಥಶಾಸ್ತ್ರವನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅವಕಾಶಗಳು ಇರೋದರಿಂದಾಗಿ ಈ ಪ್ರಸ್ತುತ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಥಶಾಸ್ತ್ರವನ್ನು ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳು ಅಂತ ಅವರನ್ನು ಕೋರಿಕೊಳ್ಳುತ್ತೇನೆ. ನಾನು ಸಮಾಜಶಾಸ್ತ್ರದ ಮುಖ್ಯಸ್ಥನಾಗಿ ಡಾಕ್ಟರ್ ದಿನೇಶ್ ಸಿಂಗಾಪುರ್. ಅದರ ಜೊತೆಗೆ ನನ್ನ ಕಲಿಗಾರಂಥ ಮಲ್ಲಿಕಾರ್ಜುನ್ ಉಗಾರ್ ಇವರು ಸಹ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಮಾಜಶಾಸ್ತ್ರದಲ್ಲಿ ವಿದ್ಯಾರ್ಥಿಗಳು ಉನ್ನತವಾದಂಥ ಒಂದು ಅಂಕಗಳನ್ನು ಪಡೆಯುವುದರೊಂದಿಗೆ ಅನೇಕ ರಂಗಗಳಲ್ಲಿ ಉದ್ಯೋಗವನ್ನು ಪಡೆದು ನಾವು ಕಂಡು ಬಂದಿದೆ. ಅದರ ಜೊತೆಗೆ ನಮ್ಮ ರಿಸಲ್ಟು ಸಹಿತ BA ಫಸ್ಟ್ ಇಯರು, ಸೆಕೆಂಡ್ ಇಯರ್, ಥರ್ಡ್ ಇಯರು ಸಹ 90-95ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದದ್ದು ನಾವು ನೋಡಿದ್ದೇವೆ. ಹಾಗಾಗಿ ಮತ್ತು ಅದರ ಜೊತೆಗೆ ಈ ಸಮಾಜಶಾಸ್ತ್ರ ಒಂದು
ಸಮಾಜದ ಅಭಿವೃದ್ಧಿಗಾಗಿ, ಸಮಾಜದ ಸಮಸ್ಯೆಗಳ ಒಂದು ಬದಲಾವಣೆಗಾಗಿ, ಸಾಮಾಜಿಕ ಸಂಶೋಧನೆ ವಿಧಾನದಲ್ಲಿ ಬದಲಾವಣೆ ತರಬಹುದು. ವಿದ್ಯಾರ್ಥಿಗಳು BA ತರಗತಿ ಮುಗಿಸಿದ ನಂತರ ಮುಂದೆ MA ಸೋಷಿಯಾಲಜಿ ತೆಗೆದುಕೊಂಡು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಬಹುದು. ಮುಂದೆ KS ಅಲ್ಲಿ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬಹುದು. IAS ಅಲ್ಲಿ ತಗೋಬಹುದು. ಅನೇಕ ರೀತಿಯಲ್ಲಿ ಶಿಕ್ಷಣ ಸಮಾಜಶಾಸ್ತ್ರದ ಉಪಯೋಗ ಇದೆ ಅಂತೇಳಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಸಮಾಜಶಾಸ್ತ್ರದ ಉಪನ್ಯಾಸಕನಾಗಿ ಕಳೆದ 15 ವರ್ಷಗಳಿಂದ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಈ ನಮ್ಮ ಸಮಾಜಶಾಸ್ತ್ರ ವಿಭಾಗ ಇಬ್ಬರು ಉಪನ್ಯಾಸಕರು ನುರಿತ ಉಪನ್ಯಾಸಕರಿಂದ ಕುರಿತು ಬಹಳ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ನೋಂದಣಿ ಮಾಡುವ ಮೂಲಕ ಸಮಾಜಶಾಸ್ತ್ರ ವಿಭಾಗವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಬೇಕಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಮಾಜಶಾಸ್ತ್ರ ವಿಭಾಗದಿಂದ ಇವತ್ತು ಸಾಕಷ್ಟು ಅವಕಾಶಗಳಿದ್ದಾವೆ. ಅತಿ ಹೆಚ್ಚು IAS KS ದೇಶದ ಅತ್ಯುನ್ನತ ಸ್ಥಾನಗಳಲ್ಲಿರ್ತಕ್ಕಂಥವರು ಸಮಾಜಶಾಸ್ತ್ರ ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡು ಹೆಚ್ಚು ಜನ ಆಯ್ಕೆ ಆಗೋದ್ರ ಮೂಲಕ ಹೆಚ್ಚಿನ ಹುದ್ದೆಯಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದು. ಮತ್ತು ಅಷ್ಟೇ ಅಲ್ಲದೆ ಇವತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಮತ್ತೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳಲ್ಲಿ, ಮತ್ತೆ ಸ್ವಸಹಾಯ ಗುಂಪುಗಳ ಮತ್ತೆ ಬೇರೆ ಬೇರೆ ಇಲಾಖೆಗಳಲ್ಲಿ ನಮ್ಮ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅವಕಾಶಗಳಿದ್ದಾವೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಅಡ್ಮಿಷನ್ ಅನ್ನು ಮಾಡಿಸಬೇಕು ಮತ್ತು ಇದರ ಸದುಪಯೋಗ ತಗೋಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. Hello everyone, I am Lubna Nas Pirzade, HOD of Commerce at Government First Grade Arts and Commerce College, Bankapur. At our Commerce Department, we believe in shaping future leaders with the right knowledge and skills. We are having 6 faculty members team who are having the expertise in the teaching areas and having mentoring skills. At our department, learning goes beyond the classroom, field visit to industries, opening up opportunities for internship, project works, etc. Apart from this, we are organizing number of workshops and special lectures for the students for developing the soft skills, and many special lectures related to recent topics in commerce like GST, filing, ITRs and many more. Apart from this, we are organizing full day workshops related to competitive exams and employability skills, etc. Choosing BCom with us means choosing a future full of opportunities, knowledge and growth. Come be a part of this vibrant learning journey at our college. Thank you. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್ ನಾಯ್ಕೆ, ಇತಿಹಾಸ ವಿಭಾಗದ ಮುಖ್ಯಸ್ಥರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಂಕಾಪುರ. 2025-26ನೇ ಸಾಲಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಂಕಾಪುರದಲ್ಲಿ ಪ್ರವೇಶಾತಿಯನ್ನು ಈಗಾಗಲೇ ಪ್ರಾರಂಭ ಮಾಡಲಾಗಿದೆ. ಸೊ ಇದರ ಅಡಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಮಗೆ ಒಂದು BA ಕೋರ್ಸ್ ಇದೆ. ಸೊ ಇದರ ಅಡಿಯಲ್ಲಿ ನಮ್ಮ ಇತಿಹಾಸ ವಿಭಾಗದಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಪರಂಪರೆ ಕೂಟ. ಈ ಪರಂಪರೆ ಕೂಟದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಅಧ್ಯಯನ ಮತ್ತು ವಿಶೇಷವಾಗಿರ್ತಕ್ಕಂತಹ ಉಪನ್ಯಾಸ ಅವುಗಳನ್ನು ಆಯೋಜನೆ ಮಾಡಲಾಗುತ್ತೆ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿ ಹಿನ್ನೆಲೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು, ಆಮೇಲೆ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ವಾಸ್ತವಿಕವಾಗಿ ಅಧ್ಯಯನವನ್ನು ಮಾಡ್ತಕ್ಕಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತೆ. ಮತ್ತು ರಾಷ್ಟ್ರಮಟ್ಟದ ಸೆಮಿನಾರ್ಗಳನ್ನು ಆಯೋಜನೆ ಮಾಡಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ KPSC ಮತ್ತು UPSC ಎಕ್ಸಾಮ್ಗಳಲ್ಲಿ ಮತ್ತು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ತೆಗಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಪ್ರಥಮ BAಯಿಂದಲೇ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾಲೇಜನ್ನು ಆಯ್ಕೆ ಮಾಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿಯನ್ನು ಮಾಡಿಕೊಳ್ತೇನೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲರೂ ಕೂಡ ನಮ್ಮ ಮಹಾವಿದ್ಯಾಲಯಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತಾ, ಇಂಗ್ಲೀಷ್ ಒಂದು ಸುಂದರ ಮತ್ತು ಆಕರ್ಷಕ ಭಾಷೆ. ನಿಮಗೆಲ್ಲ ಗೊತ್ತಿರ್ತಕ್ಕಂತೆ ಜಗತ್ತಿನಲ್ಲಿ ವ್ಯಾಪಕವಾಗಿ ಮಾತನಾಡ್ತಕ್ಕಂಥ ಭಾಷೆಗಳಲ್ಲಿ ಇಂಗ್ಲೀಷ್ ಕೂಡ ಒಂದು. ಇಂದು ಇದು ಸಂಪರ್ಕ ಭಾಷೆಯಾಗಿ ಬದಲಾಗ್ತಾ ಇದೆ. ಕೇವಲ ನಮ್ಮ ವೈಯಕ್ತಿಕ ಜೀವನದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರ್ತಕ್ಕಂತಹ ಭಾಷೆಗಳಲ್ಲಿ ಇಂಗ್ಲೀಷ್ ಕೂಡ ಒಂದಾಗಿದೆ. ಹಾಗಾಗಿ ಇಂಗ್ಲೀಷನ್ನು ನಾವು ಯಾಕೆ ಕಲಿಬೇಕು ಅನ್ನೋದಕ್ಕೆ ಪ್ರಮುಖವಾಗಿ 5 ಕಾರಣಗಳನ್ನು ನಾವು ನೋಡಬಹುದಾಗಿದೆ. ಪ್ರಥಮವಾಗಿ, ಇಂಗ್ಲೀಷ್ ಒಂದು ಸರಳ ಭಾಷೆಯಾಗಿರೋದ್ರಿಂದ ಇದನ್ನು ನಾವು ಕಲಿತಿದ್ದೇ ಆದರೆ ಮುಂದಿನ ಜಗತ್ತಿನೊಂದಿಗೆ ನಮ್ಮ ಸಂಪರ್ಕವನ್ನು ಬೆಳೆಸಲಿಕ್ಕೆ ಸಾಧ್ಯವಾಗ್ತದೆ.
ಹೇಗೆ ಕನ್ನಡವನ್ನು ಮಾತನಾಡಲಿಕ್ಕೆ ನಮಗೆ ಬಂದಾಗ ನಾವು ಕರ್ನಾಟಕದಲ್ಲಿ ಸುತ್ತಾಡ್ತೇವೆ, ಹಿಂದಿಯನ್ನು ಮಾತನಾಡ್ತಕ್ಕಂತಹ ಸಂದರ್ಭದಲ್ಲಿ ದೇಶದಲ್ಲೆಡೆ ಸುತ್ತಾಡ್ತೇವೆ. ಅದೇ ಇಂಗ್ಲೀಷ್ ಮಾತನಾಡುವಂತಹ ಸಂದರ್ಭ ಬಂದಾಗ ನಾವು ಇಡೀ ಜಗತ್ತಿನಾದ್ಯಂತ ಸಂಚರಿಸಬಹುದಾಗಿದೆ. ಹಾಗಾಗಿ ಇಂಗ್ಲೀಷ್ ಭಾಷೆಯನ್ನು ನಾವು ಕೇವಲ ನಮ್ಮ ಕಲಿಕೆಗೆ ಅಷ್ಟೇ ಅಲ್ಲದೆ ಅದನ್ನು ನಮ್ಮ ಜ್ಞಾನಕ್ಕೋಸ್ಕರವೂ ಕೂಡ ನಾವು ಬಳಸಿಕೊಳ್ಳಬಹುದಾಗಿದೆ. ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳುವ ಉದ್ದೇಶದಿಂದ ನಾವು ನೌಕರಿಯನ್ನು ಪಡೆಯುವಂತಹ ಸಂದರ್ಭಗಳಲ್ಲಿ ಹಾಗಾಗಿ ಇಂಗ್ಲೀಷನ್ನು ನಾವು ಕಲಿತಿದ್ದೇ ಆದರೆ ನಿಜವಾಗಿಯೂ ಕೂಡ ನಮ್ಮ ಜ್ಞಾನ ಸಂಪತ್ತು ವಿಸ್ತಾರವಾಗ್ತದೆ ಅಂತಕ್ಕಂತಹ ಮಾತನ್ನು ಹೇಳ್ತಾ ತಮ್ಮ ಎಲ್ಲರಿಗೂ ಕೂಡ ನಮ್ಮ ಮಹಾವಿದ್ಯಾಲಯಕ್ಕೆ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾಲೇಜಿನಲ್ಲಿ ಎಲ್ಲ ವಿಷಯಗಳ ಹಾಗೆ ಕನ್ನಡವನ್ನು ಐಚ್ಛಿಕ ವಿಷಯವನ್ನು ಹೊಂದಿದ್ದು, ಇಲ್ಲಿ ಉತ್ತಮವಾದಂಥ ಬೋಧನಾ ಉಪನ್ಯಾಸಕರನ್ನಾದಂಥ UGC ಮಾನ್ಯತೆ ಅರ್ಹತೆಯನ್ನು ಪಡೆದಂಥ MA, PhD, ನೆಟ್ಟು, KSET ಪಡೆದಂತಹ ಉತ್ತಮವಾದಂಥ ಬೋಧನಾ ವರ್ಗವನ್ನು ಹೊಂದಿರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂದರೆ ಕಳೆದ ಎಲ್ಲ ವರ್ಷದಲ್ಲಿಯೂ ಸಹ ಉತ್ತಮವಾದಂಥ ಐಚ್ಛಿಕ ವಿಷಯಗಳಲ್ಲಿ ಫಲಿತಾಂಶವು 90% ಅಥವಾ 99% ಫಲಿತಾಂಶವನ್ನು ಪ್ರಕಟಗೊಳ್ಳುತ್ತದೆ. ಹಾಗಾಗಿ ಏನಂತಂದರೆ ಡಿಪಾರ್ಟ್ಮೆಂಟಲ್ ಲೈಬ್ರರಿಯನ್ನು ಹೊಂದಿದ್ದು, ಹಾಗೆ ಉತ್ತಮವಾದಂಥ ಕಾಲೇಜಿನ ವಾತಾವರಣ, ಉತ್ತಮವಾದಂಥ ಲೈಬ್ರರಿ ವ್ಯವಸ್ಥೆ, ಕಾಲೇಜಿನ ಲೈಬ್ರರಿ ವ್ಯವಸ್ಥೆ ಹೊಂದಿರುತ್ತದೆ. ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಪ್ರಸ್ತುತವಾಗಿ ಸುಮಾರಾಗಿ 150 ವಿದ್ಯಾರ್ಥಿಗಳು ಕನ್ನಡ ವಿಷಯವನ್ನು, ಅದು ಐಚ್ಛಿಕ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ. ಇದರಲ್ಲಿ ಉತ್ತಮವಾದಂತಹ ಜೀವನವನ್ನು ರೂಪಿಸಿಕೊಳ್ಳಲು, ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಪಾಸು ಮಾಡಿಕೊಳ್ಳಲು ಐಚ್ಛಿಕ ಕನ್ನಡ ವಿಷಯದ ಪಾತ್ರ ಅಗದಿ ಮಹತ್ವವಾಗಿದೆ ಎಂದು ನಾನು ತಿಳಿಸುತ್ತೇನೆ. ಅಂದರೆ SD, FD ಇಂದ ಹಿಡ್ಕೊಂಡು IAS, KAS ವರೆಗೆ ಕನ್ನಡದ ಐಚ್ಛಿಕ ವಿಷಯವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಉತ್ತಮವಾದಂಥ ಜೀವನವನ್ನು ಉಜ್ವಲಗೊಳಿಸಿರುವಂಥ ಅನೇಕ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ಸಾಕ್ಷೀಕರಿಸುತ್ತೇವೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಕೋರಿಕೆ ಏನೆಂದರೆ, ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂದರೆ ಎಲ್ಲ ವರ್ಷಗಳಲ್ಲಿಯೂ ಸಹ ಉತ್ತಮವಾಗಿ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಪಡೆದು ಐಚ್ಛಿಕ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಉತ್ತಮವಾದಂಥ ಜೀವನವನ್ನು ಉಜ್ವಲಗೊಳಿಸಬೇಕೆಂದು ತಮ್ಮಲ್ಲಿ ಕೋರಿಕೆ. ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಂಕಾಪುರ. ಸ್ನೇಹಿತರೆ, ನಮ್ಮ ಕಾಲೇಜು ಉತ್ತರ ಕರ್ನಾಟಕ ಭಾಗದಲ್ಲೇ ಸರ್ಕಾರಿ ಸಂಸ್ಥೆಗಳಲ್ಲಿ ಎ ಮಾನ್ಯತೆಯನ್ನು ಪಡೆದ, ನ್ಯಾಕ್ನಲ್ಲಿ ಎ ಮಾನ್ಯತೆ ಪಡೆದ ಒಂದು ಪ್ರಥಮ ಸಂಸ್ಥೆಯಾಗಿದ್ದು, ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಬೋಧನೆ ಮತ್ತು ಪಠ್ಯೇತರ ಚಟುವಟಿಕೆಗಳು ನಡೀತಾ ಇದ್ದು ಹಲವಾರು ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನು ಇಲ್ಲಿ ರೂಪಿಸಿಕೊಂಡಿರುತ್ತಾರೆ. ಇಲ್ಲಿ ನಮ್ಮ ಕಲಾ ವಿಭಾಗದಲ್ಲಿ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಹಾಗೂ ಅರ್ಥಶಾಸ್ತ್ರ ಮತ್ತು ಕನ್ನಡ ಇಷ್ಟನ್ನು ಆಯ್ಕೆ ವಿಷಯವಾಗಿ ಅಧ್ಯಯನ ಮಾಡ್ಬೋದಾಗಿದ್ದು, ಕಲಾ ವಿಭಾಗದಲ್ಲಿ ಉತ್ತಮ ಫ್ಯಾಕಲ್ಟಿಗಳ ತಂಡ ಇದ್ದು ನಿಮಗೆ ಉತ್ತಮ ಬೋಧನೆಯನ್ನು ನೂತನವಾಗಿ ಜಾಯ್ನ್ ಆದವರಿಗೆ ನೀಡಲಾಗ್ತದೆ. ಹಾಗೆ 3 ವರ್ಷದ ಈ ಪದವಿ ನಂತರ ನೀವು ಯಾವುದೇ ಉದ್ಯೋಗಕ್ಕೆ ರೆಡಿ ಆಗುವಂತೆ ಇಂಡಸ್ಟ್ರಿ ರೆಡಿ ಕಾನ್ಸೆಪ್ಟ್ ಇಟ್ಟುಕೊಂಡು ತರಬೇತಿಯನ್ನು ಕೊಡುವಂಥ ಪ್ರಯತ್ನ, ಅಂದರೆ ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಖಾಸಗಿ ಉದ್ಯೋಗ ಆಗಿರ್ಬೋದು, ಉದ್ಯಮಶೀಲತೆಯನ್ನು ಬೆಳೆಸುವಂಥ ಹಲವಾರು ಚಟುವಟಿಕೆಗಳನ್ನು ಕೂಡ ನಮ್ಮಲ್ಲಿ ಮಾಡಲಾಗ್ತಾ ಇದೆ. ಹಾಗೆ ಪ್ರತಿನಿತ್ಯ ಕಾಲೇಜಿನ ಅವಧಿ ಮುಗಿದ ನಂತರ 2 ಗಂಟೆಗಳ ಕಾಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಬೋಧನೆಯನ್ನು ಇಡೀ ನಮ್ಮ ತಂಡ ಸೇರ್ಕೊಂಡು ಮಾಡ್ತಾ ಇದ್ದು ಎಲ್ಲ ವಿಷಯಗಳನ್ನು ಬೋಧಿಸಲಾಗ್ತಾ ಇದ್ದು ಕಂಪ್ಲೀಟ್ ಪ್ಯಾಕೇಜ್ ಅಂದರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಬೇಕಾದ ಕಂಪ್ಲೀಟ್ ಪ್ಯಾಕೇಜನ್ನು ಇಲ್ಲಿ ತಿಳಿಸಲಾಗುತ್ತೆ. ನಮ್ಮ ವಿದ್ಯಾರ್ಥಿಗಳು 3 ವರ್ಷದ ಈ ಕಾಲೇಜಿನ ಅಕಾಡೆಮಿಕ್ ಸಬ್ಜೆಕ್ಟ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಷಯವನ್ನು ಕಲಿತ್ಕೊಂಡು 3 ವರ್ಷ ಮುಗಿಸ್ಕೊಂಡು ಹೊರಗೆ ಬರೋದ್ರೊಳಗಾಗಿ ಅವರಿಗೆ ಕಂಪ್ಲೀಟ್ ಆದ ಸ್ಪರ್ಧಾತ್ಮಕ ಪರೀಕ್ಷೆ ಅರಿವು ಮತ್ತು ಸ್ಪರ್ಧೆ ಗೆಲ್ಲಬಹುದಾದ ಅರ್ಹತೆ ಎರಡನ್ನೂ ಕೊಡಿಸುವಂಥ ಪ್ರಯತ್ನ ನಮ್ಮ ಟೀಮ್ ಮಾಡ್ತಾ ಇದೆ. ನೂತನವಾಗಿ PUC ಪಾಸಾದ ವಿದ್ಯಾರ್ಥಿಗಳು ಕಲಾ ವಿಭಾಗಕ್ಕೂ ವಾಣಿಜ್ಯ ವಿಭಾಗಕ್ಕೂ ನಮ್ಮಲ್ಲಿ ಸೇರ್ಕೋಬೋದು. ನಿಮ್ಮ ನವ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧು ಶೇಖಪ್ಪ ಕಾಣ್ತೀನಿ. ನಾನು BCom ಅಂತಿಮ ವರ್ಷದ ವಿದ್ಯಾರ್ಥಿನಿ. ನಮ್ಮ ಕಾಲೇಜ್ GFGC ಬಂಕಾಪುರ್ ಕಾಲೇಜ್ ಈ ಗ್ರೇಡ್ ಮಾನ್ಯತೆ ಪಡೆದಿರುವ ಕಾಲೇಜ್. ಈ ಕಾಲೇಜಿನಲ್ಲಿ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಚೆನ್ನಾಗಿದೆಯೋ ಅದೇ ರೀತಿಯಾಗಿ ಇಂಟರ್ನಲ್ ಸ್ಟ್ರಕ್ಚರ್ ಕೂಡ ಅಷ್ಟೇ ಚೆನ್ನಾಗಿದೆ. ಇಂಟರ್ನಲ್ ಸ್ಟ್ರಕ್ಚರ್ ಅಂದರೆ ನಮ್ಮ ಲೆಕ್ಚರಿಂಗ್ ಆಗಿರ್ಬೋದು, ಬೇರೆ ರೀತಿಯ ಸೆಮಿನಾರ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿದೆ. ನಮಗೆ ಸಂಬಂಧಪಟ್ಟಂಗೆ ನಮ್ಮ BCom ಅಂತಿಮ ವರ್ಷದಲ್ಲಿ ಇಂಟರ್ನ್ಶಿಪ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಆ ಇಂಟರ್ನ್ಶಿಪ್ ಸಬ್ಜೆಕ್ಟಿಂದ ನಾವು ಸಾಕಷ್ಟನ್ನು ಕಲಿಬೋದು. ಇಂಟರ್ನ್ಶಿಪ್ಪಿಂದ ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಮುಂದಿನ ಜೀವನದಲ್ಲಿ ನಮಗೆ ಜಾಬ್ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ಅದೇ ರೀತಿ ಪಠ್ಯೇತರ ಚಟುವಟಿಕೆಗಳಲ್ಲದೆ ಇನ್ನೂ ವಿವಿಧ ಚಟುವಟಿಕೆಗಳು ಕೂಡ ನಮ್ಮ ಕಾಲೇಜಿನಲ್ಲಿವೆ. NSS ಕ್ಯಾಂಪ್ ಆಗಿರ್ಬೋದು, ಕ್ರೀಡಾ ವಿಭಾಗದಲ್ಲಿ ಆಗಿರ್ಬೋದು. NSS ಕ್ಯಾಂಪ್ನಿಂದ ನಮಗೆ ವಿವಿಧ ರೀತಿಯ ನಾವು ಸೆಲ್ಫ್ ಡೆವಲಪ್ಮೆಂಟ್ ಕೂಡ ಆಗ್ತೀವಿ. ನಮ್ಮಲ್ಲಿ ಕರೇಜ್ ಬರುತ್ತೆ ಮತ್ತು ಬೇರೆ ಬೇರೆ ಶಿಸ್ತು ಇವುಗಳನ್ನೆಲ್ಲ ನಾವು ಕಲಿತೀವಿ.
ಅದೇ ರೀತಿ ನಾವು ಈ ಕಾಲೇಜ್ನಲ್ಲಿ ಬಂದು ಈ 3 ವರ್ಷದಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದ್ದೀವಿ. ಅದೇ ರೀತಿಯಾಗಿ ನೀವು ಬಂದು ಡೆವಲಪ್ಮೆಂಟ್ ಆಗಿ ಕಲಿಸಿ ನಮ್ಮ ಕಾಲೇಜ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಕಪೂರ್. ನಾನು BCom ಫೈನಲ್ ಇಯರ್ ವಿದ್ಯಾರ್ಥಿಯಾಗಿದ್ದು ಈ ಕಾಲೇಜಿನಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿತುಕೊಂಡು ಹಾಗೆ ಎಲ್ಲ ಉಪನ್ಯಾಸಕರು ಕೂಡ ನಮಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದು ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಆರಂಭಿಸಿದ್ದು NSS ಕ್ಯಾಪ್, NCC ಮುಂತಾದ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ಸ್ಪೋರ್ಟ್ಸ್ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತಿದ್ದು ತಿಂಗಳಿಗೆ ಒಮ್ಮೆ ಅಥವಾ 2 ಸಲ ಆದರೂ ಸಹ ಮುಂತಾದ ಪ್ರೋಗ್ರಾಮ್ಗಳು ನಡೆಯುತ್ತಿದ್ದು BComನ ವಿಭಾಗದಲ್ಲಿ ಇಂಟರ್ನ್ಶಿಪ್ ಮತ್ತು ವರ್ಕ್ಶಾಪ್ ಬಗ್ಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡುತ್ತಿದ್ದು ಆಸಕ್ತಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬಂದು ಪ್ರವೇಶವನ್ನು ಪಡೆದುಕೊಂಡು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಕ್ಕಾಗಿ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪೂಜಾ ಕತ್ತಿ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಬಂಕಾಪುರ್ ನ್ಯಾಕ್ ಎ ಮಾನ್ಯತೆಯನ್ನು ಪಡೆದಿರುವಂಥ ಈ ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ಇಲ್ಲಿ ಎಲ್ಲ ಉಪನ್ಯಾಸಕರು ಉತ್ತಮವಾದ ಬೋಧನೆಯನ್ನು ನೀಡಿದ್ದರಿಂದ ನಾವು ಉತ್ತಮವಾದ ಶಿಕ್ಷಣವನ್ನು ಪಡೆದು ಕಾಲೇಜಿನಲ್ಲಿ ಉತ್ತಮ ಅಂಕವನ್ನು ಪಡೆದಿದ್ದೇವೆ. ಹಾಗೆ ಇಲ್ಲಿ ಪಠ್ಯಪುಸ್ತಕಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡಾ ವಿಭಾಗ, ಸಾಂಸ್ಕೃತಿಕ ವಿಭಾಗ, NSS ಶಿಬಿರ ಮುಂತಾದ ಹಲವಾರು ಘಟಕಗಳಲ್ಲಿ ಭಾಗವಹಿಸಿ ಉತ್ತಮವಾದ ನಾಯಕತ್ವ ಗುಣ, ಶಿಸ್ತು ಇತರ ಉತ್ತಮ ಗುಣಗಳನ್ನು ಪಡೆದುಕೊಂಡು ಉತ್ತಮ ನಾಯಕನಾಗಿ ಒಳ್ಳೆಯ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ದೇನೆ. ಹಾಗೆ ಈ ಕಾಲೇಜಿನಲ್ಲಿ ಪಠ್ಯಪುಸ್ತಕಗಳ ಜೊತೆ ಅಷ್ಟೇ ಅಲ್ಲದೆ ನಮ್ಮ ಉನ್ನತ ವ್ಯಾಸಂಗಕ್ಕೆ ಸಹಾಯವಾಗುವಂಥ ಇತರ ಎಲ್ಲ ವಿಷಯಗಳ ಕುರಿತು ತಿಳಿಸಿದ್ದಾರೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿಯನ್ನು ಕೂಡ ನೀಡಿ ನಮ್ಮನ್ನು ಈಗಲಿಂದಲೇ ಅಣಿಗೊಳಿಸುತ್ತಿದ್ದಾರೆ. ಈ ಕಾಲೇಜು ಉತ್ತಮವಾಗಿದ್ದು ಹಾಗೆ ಇಲ್ಲಿ ಉತ್ತಮವಾದ ಮೂಲಭೂತ ಸೌಕರ್ಯಗಳನ್ನು, ಉತ್ತಮವಾದ ಕಟ್ಟಡ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಗ್ರಂಥಾಲಯ ವ್ಯವಸ್ಥೆ, ಆಟದ ಮೈದಾನವನ್ನು ಹೊಂದಿದ್ದು ನಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ನನ್ನ ಹೆಸರು ಮಧು ಸೌನೂರ್. ನಾನು BA ಅಂತಿಮ ವರ್ಷದಲ್ಲಿ ಓದುತ್ತಿದ್ದು ಈ ಒಂದು ಕಾಲೇಜಿನಲ್ಲಿ ನನ್ನ ಪಡೆದಂತಹ ಅನುಭವಗಳೆಂದರೆ ಪ್ರವೇಶಾರ್ಥಿಯಿಂದ ಹಿಡಿದು ಅಂತಿಮ ವರ್ಷದವರೆಗೂ ನಾನು ಅತ್ಯುತ್ತಮ ವಿದ್ಯಾರ್ಥಿನಿಯಾಗಿ ಹಾಗೂ ಉತ್ತಮ ಸ್ವಯಂ ಸೇವಕಿಯಾಗಿ ಅವಾರ್ಡಿಗೆ ಭಾಜನರಾಗಿದ್ದು ಈ ಒಂದು ಕಾಲೇಜಿನಲ್ಲಿ ಪಠ್ಯ ಅಥವಾ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅವಕಾಶವಿದ್ದು ಖರ್ಚು ವೆಚ್ಚಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಎಲ್ಲದಕ್ಕೂ ವಿದ್ಯಾರ್ಥಿಯ ಭಾಗವಹಿಸುವಿಕೆಗೆ ಪ್ರಾಮುಖ್ಯತೆಯನ್ನು ನೀಡಿ ಬೋಧಕ ವಿಷಯದಲ್ಲಿ ಬಂದಾಗ ಬೋಧಕ ಪ್ರತಿಯೊಂದು ಸಬ್ಜೆಕ್ಟಿಗೂ ತನ್ನದೇ ಆದಂತಹ ಟೀಚರ್ಸ್ಗಳಿದ್ದು ಪ್ರತಿಯೊಂದು ಬೋಧನಾ ಚಟುವಟಿಕೆಗಳು ಅಚ್ಚುಕಟ್ಟಾಗಿ ನಡೆಯುತ್ತಿದ್ದು ಕಾಲೇಜಿನ ಪ್ರಾಂಶುಪಾಲರಿಂದ ಹಿಡಿದು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಂದ ಹಿಡಿದು ಎಲ್ಲ ಕಾಲೇಜಿನಲ್ಲಿ ಅಚ್ಚುಕಟ್ಟಾಗಿ ನಡೆಯುವಂತಹ ಕಾಲೇಜು ನಮ್ಮದಾಗಿದೆ. ಅದೇ ರೀತಿಯಾಗಿ ಟೊಯೋಟಾ ಕಂಪನಿಯು ಸಹಾಯ ನಮ್ಮಲ್ಲಿದ್ದು ಅದಾದಂತಹ CC ರೋಡಿನ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ನಂತರದಲ್ಲಿ ಹೇಳಬೇಕಾದರೆ ಉತ್ತರ ಕರ್ನಾಟಕದಲ್ಲಿಯೇ ನ್ಯಾಕ್ ಎ ಮಾನ್ಯತೆ ಪಡೆದಿರುವಂತಹ ಹೆಗ್ಗಳಿಕೆಗೆ ಪಾತ್ರವಾದ ನಮ್ಮ ಕಾಲೇಜು. ಹಾಗಾಗಿ ನಮ್ಮ ಕಾಲೇಜು ನಮ್ಮ ಹೆಮ್ಮೆ ಅಂತ ಹೇಳುತ್ತಾ ನಮ್ಮ ಕಾಲೇಜಿಗೆ ಪ್ರವೇಶಾರ್ಥಿಗಳನ್ನು ಪಡೆದುಕೊಂಡು ಉತ್ತಮ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿ ಅಂತ ಹೇಳಿಕೊಳ್ಳುತ್ತಾ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೆ ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿ ನ್ಯಾಕ್ ಎ ಮಾನ್ಯತೆಯನ್ನು ಪಡೆದಿರುವ ಬಂಕಾಪುರ ನಾಡೆಂದು ಪ್ರಸಿದ್ಧಿಯನ್ನು ಪಡೆದಿರುವ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಬಂಕಾಪುರದಲ್ಲಿ ನಾನು ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇಲ್ಲಿ ಈಗ BA ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ದು ಇಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ನಾವು ಕಾಣಬಹುದು. ಮೂಲಭೂತ ಸೌಕರ್ಯಗಳನ್ನು ಹಿಡಿದುಕೊಂಡು ಇಲ್ಲಿ ಪಠ್ಯೇತರ ಚಟುವಟಿಕೆಯನ್ನು ನಾವು ಕಾಣಬಹುದು. ಪಠ್ಯೇತರ ಚಟುವಟಿಕೆಗಳ NSS ಕ್ಯಾಂಪ್ ಶಿಬಿರದಲ್ಲಿ 1 ವಾರವನ್ನು ನಾವು ತೆಗೆದುಕೊಂಡು ಉತ್ತಮವಾಗಿ ಪಠ್ಯೇತರ ಚಟುವಟಿಕೆಗಳು ಹೇಗೆ ಕಲಿಕೆ ಮಾಡಬೇಕೆಂಬುದು ನಾವು ಕಲಿತಿದ್ದೇವೆ. ಹಾಗೂ ಇಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಮೂಲಭೂತ ಸೌಕರ್ಯಗಳು ಎಲ್ಲವೂ ಕೊರತೆಯಿಲ್ಲ. ಸ್ಪರ್ಧಾತ್ಮಕ ಚಟುವಟಿಕೆಗಳು ಸಹ ಇಲ್ಲಿ ನಡೆಯುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಆದ್ದರಿಂದ ಇಲ್ಲಿ ಜೂನಿಯರ್ ವಿದ್ಯಾರ್ಥಿಗಳು ಸಹ ನಮ್ಮ ಕಾಲೇಜಿಗೆ ಬಂದು ಇಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಮುಂದಿನ ಕೋರ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಲ್ಲಿ ಯಶಸ್ವಿಯಾಗರೆಂದು ಎಲ್ಲರಿಗೂ ಆಶಿಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ನಾವು ಹರೀಶ್ ಮಂಜುನಾಥ್ ಹಡಪದ್ ಅಂತ. ನಾವು JPC ಬಂಕಾಪುರ್ ಕಾಲೇಜಿನಲ್ಲಿ ಉತ್ತಮವಾದ ಅಭ್ಯಾಸವನ್ನು ಮಾಡುತ್ತಿದ್ದೀವಿ. ನಾವು ಈಗ BA ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದು ಈ ಕಾಲೇಜಿನಲ್ಲಿ ಕ್ರೀಡಾ ಮತ್ತು ಹಲವಾರು ಸಮಾರಂಭಗಳಲ್ಲಿ ಭಾಗವಹಿಸಿ ಉತ್ತಮವಾದ ಕರೇಜನ್ನು ಬೆಳೆಸಿಕೊಳ್ಳುತ್ತೇವೆ ಮತ್ತು ಮುಂದಿನ ಹಂತದ ಉತ್ತಮ ಶಿಕ್ಷಣವನ್ನು ಪಡೆಯಲಿಕ್ಕೆ ಇಲ್ಲಿ ಉತ್ತಮವಾದ ತಳಹದಿಯನ್ನು ನಾವು ಪಡೆದುಕೊಂಡಿದ್ದೇವೆ. ಮತ್ತು ಈ ಕಾಲೇಜಿನಲ್ಲಿ ಉತ್ತಮವಾದ ಶಿಕ್ಷಕರು ಮತ್ತು ಪ್ರಾಧ್ಯಾಪಕರೊಂದಿಗೆ ಉತ್ತಮವಾದ ಸಲಹೆ ಬಾಂಧವ್ಯದಿಂದ ಮಾತನಾಡುತ್ತೀವಿ ಮತ್ತು ಹಲವಾರು ರೀತಿಯಲ್ಲಿ ನಮಗೆ ಉತ್ತಮವಾದ ಕ್ರೀಡಾ ವ್ಯವಸ್ಥೆಯನ್ನು ಒದಗಿಸಿದ್ದು ನಾವು
ಈ ಕಾಲೇಜಿನಲ್ಲಿ ಇಲ್ಲಿ ಉತ್ತಮವಾದ NSS ಮತ್ತು NCC ಕ್ಯಾಂಪ್ಗಳನ್ನು ನಡೆಸಿಕೊಡುತ್ತಾರೆ. ಇಲ್ಲಿ ಅಲ್ಲಿ ಹೋದಲ್ಲಿ ನಮಗೆ ಉತ್ತಮವಾದ ಸ್ಟೇಜ್ ಕರೇಜ್ಗಳನ್ನು ನಾವು ಬೆಳೆಸಿಕೊಂಡು ಉನ್ನತ ವ್ಯಾಸಂಗಕ್ಕಾಗಿ ಹೋಗಲು ನಮಗೆ ಉತ್ತಮವಾದ ಆಸಕ್ತಿ ಬರುವ ವಿಷಯವನ್ನು ಪಡೆದಿದ್ದೇವೆ ಎಂದು ಹೇಳಲು ಇಷ್ಟಪಡುತ್ತೇನೆ.